ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಪರೋಕ್ಷಾನುಭೂತಿ ಮಾರ್ಗ. ಮುಪ್ಪಿಲ್ಲದ ಮಹಂತ. ಉತ್ತರ ಪ್ರದೇಶದ ಪೂರ್ವ ಭಾಗದಲ್ಲಿ ವಾಸ ಮಾಡುವ ದೇವರ ಹಬಾಬ ಬಹುತೇಕ ಪ್ರತಿ ಬೇಸಿಗೆಯಲ್ಲೂ ಕೆಲವು ತಿಂಗಳ ಮಟ್ಟಿಗೆ ಹಿಮಾಲಯ ಪರ್ವತ ಪ್ರದೇಶದಲ್ಲಿರುವ ಒಂದು ವಿಶ್ರಾಂತಿ ಧಾಮಕ್ಕೆ ಬರುತ್ತಾರೆ. ಅವರು ಬಹಳ ವಯಸ್ಸಾದವರೆಂದು ಹೇಳುತ್ತಾರೆ. ಸ್ವತಃ ನನಗಿದು ಗೊತ್ತಿಲ್ಲ. ಆದರೆ ಭಾರತದ ಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು ದೇವರ ಹಬಾಬಾರವರಿಗೆ 150 ವರ್ಷಗಳಿಗೂ ಹೆಚ್ಚು ವಯಸ್ಸಾಗಿದೆ ಎಂದು ತಮ್ಮ ಸ್ವಂತ ಅನುಭವದಿಂದ ದೃಢೀಕರಿಸುವುದನ್ನು ನಾನು ಕೇಳಿದ್ದೇನೆ. ಪ್ರಸಾದರ ಬಾಲ್ಯದಲ್ಲಿ ಅವರ ತಂದೆಯವರು ಅವರನ್ನು ಆಗಾಗಲೇ ವಯೋವೃದ್ಧರಾಗಿದ್ದ ಈ ಬಾಬಾರವರಲ್ಲಿಗೆ ಕರೆದುಕೊಂಡು ಹೋಗಿದ್ದರೆಂದು ಡಾಕ್ಟರ್ ಪ್ರಸಾದ್ರವರು ಹೇಳಿದ್ದಾರೆ. ಡಾಕ್ಟರ್ ಪ್ರಸಾದರು ಈ ಹೇಳಿಕೆಯನ್ನು ನೀಡಿದಾಗ ಅವರಿಗೆ 70ಕ್ಕೂ ಹೆಚ್ಚು ವಯಸ್ಸಾಗಿತ್ತು. ಈ ಹೇಳಿಕೆ ನನ್ನ ಆಸಕ್ತಿಯನ್ನು ಕೆರಳಿಸಿದ್ದರಿಂದ ಈ ಬಾಬಾರವರನ್ನು ಅವರು ಪರ್ವತಧಾಮಕ್ಕೆ ಹೋಗುವ ಮಾರ್ಗ ಮಧ್ಯದ ಋಷಿಕೇಶದಲ್ಲಿ ನಿಂತಾಗ ಭೇಟಿ ಮಾಡಬೇಕೆಂದು ನಿರ್ಧರಿಸಿದೆ. ಆಮೇಲೆ ನಾವು ಅನೇಕ ಸಲ ಅಲ್ಲಿ ಭೇಟಿಯಾಗಿ ಮಾತನಾಡಿದ್ದೇವೆ. ಅವರು ಹೋದಲ್ಲೆಲ್ಲ ತಮಗಾಗಿಯೇ ಪೈನಾಮದಿಂದ ತಾತ್ಕಾಲಿಕವಾಗಿ ನಿರ್ಮಿಸಿದ ಗುಡಿಸಲಿನಲ್ಲಿ ಬಾಬಾ ಇರುತ್ತಿದ್ದರು. ಕೆಲವೊಮ್ಮೆ ಮರದ ಪೊಟರೆಗಳಲ್ಲಿಯೂ ಇವರು ಇರುತ್ತಿದ್ದುದುಂಟು. ಆರೋಗ್ಯವಂತರಾಗಿ ಹಾಗೂ 70ರ ಸುಮಾರಿನ ವಯಸ್ಸಿನವರಾಗಿ ಇವರು ಕಂಡುಬರುತ್ತಿದ್ದರು. ಬಹಳ ಕಟ್ಟುನಿಟ್ಟು ಹಾಗೂ ಸಾಧು ಸ್ವಭಾವದವರು. ಶಿಷ್ಯರ್ಯಾರಿಗೂ ತಮ್ಮನ್ನು ಮುಟ್ಟಲೂ ಬಿಡದ ಇವರು ಕೆಲಸಲ ದೈವಿ ಪ್ರೇಮವನ್ನು ಕುರಿತು ಪ್ರವಚನಗಳನ್ನು ನೀಡುತ್ತಿದ್ದರು. ಇವರು ಉತ್ತರ ಭಾರತದಲ್ಲಿ ತುಂಬ ಜನಪ್ರಿಯತೆ ಗಳಿಸಿದವರು. ಇವರ ದರ್ಶನಕ್ಕಾಗಿ ಅಪಾರ ಜನಸ್ತೋಮ ನೆರೆಯುತ್ತಿತ್ತು. ಹೆಚ್ಚು ಅನುಯಾಯಿಗಳನ್ನು ಹೊಂದಿರುವ ಇವರನ್ನು ದರ್ಶನ ಮಾಡಿ ಆಶೀರ್ವಾದ ಪಡೆಯುವ ಸಲುವಾಗಿ ಪೊಲೀಸ್ ಮತ್ತಿತರ ಉನ್ನತ ಸರ್ಕಾರಿ ಅಧಿಕಾರಿಗಳೂ ಬರುತ್ತಿದ್ದರು. 1974ರಲ್ಲಿ ಹರಿದ್ವಾರದಲ್ಲಿ ನಡೆದ ಕುಂಭಮೇಳದಲ್ಲಿ ನನ್ನ ಹಲವಾರು ಮಂದಿ ಅಮೆರಿಕಾದ ಶಿಷ್ಯರು ಇವರ ದರ್ಶನ ಮಾಡಿದ್ದರು. ಇವರ ದೀರ್ಘಾಯುಷ್ಯದ ಗುಟ್ಟೇನು ಎಂಬುದನ್ನು ಕಂಡುಹಿಡಿಯಲು ನಾನು ಪ್ರಯತ್ನ ಮಾಡಿದ್ದೆ. ಇವರು ಒಂದು ರೀತಿ ಯೋಗಾಭ್ಯಾಸವನ್ನು ನಿಯತವಾಗಿ ಮಾಡುತ್ತಾರೆ. ಕೇವಲ ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನುತ್ತಾರೆ. ಯೋಗದಲ್ಲಿ ಅನೇಕ ವಿಶಿಷ್ಟವಾದ ಪದ್ಧತಿಗಳಿವೆ. ಅಭ್ಯಾಸಿಗಳು ತಮಗೆ ಹೊಂದುವಂಥವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಸಂಭಾಷಣೆಯ ಸಮಯದಲ್ಲಿ ಬಾಬಾ ಹೇಳಿದರು, ಸಂತೋಷವೇ ಸಂಪತ್ತುಗಳಲ್ಲೆಲ್ಲ ಶ್ರೇಷ್ಠವಾದುದು. ಕಾಲ ನಿಯಮನಿಷ್ಠ ಅತ್ಯಗತ್ಯವಾದುದು. ಪ್ರಾಣಾಯಾಮದ ಮುಂದುವರಿದ ಪದ್ಧತಿಗಳನ್ನು ಅಭ್ಯಾಸ ಮಾಡುವುದು ಅಷ್ಟೇ ಮುಖ್ಯ. ಕಾಲವನ್ನು ಗೆಲ್ಲುವ ತಂತ್ರವೆಂದರೆ ಅದು ಪ್ರಾಣಾಯಾಮದ ತಂತ್ರ. ದೇವರ ಹಬಾಬ ಪ್ರೇಮಮೂರ್ತಿ. ಬೋಲೋ ಸಬ್ ಸಂತ್ ಕಿ ಜೈ.